ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಆಳವಾದ ನಿದ್ದೆಯಲ್ಲಿದ್ದಾಗ ನಮ್ಮ ಆತ್ಮವೂ ಸಹ ಮಲಗಿರುತ್ತದೆಯೇ ಎನ್ನುವುದನ್ನು ತಿಳಿದುಕೊಳ್ಳೋಣ. ಇದರ ಬಗ್ಗೆ ಆಳವಾದ ರಹಸ್ಯವನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ. ಆಳವಾದ ನಿದ್ದೆಯ ಸ್ಥಿತಿ, ನಿದ್ರಾಸ್ಥಿತಿ ಅಂದರೆ ಏನು? ಆತ್ಮ ಅನ್ನುವುದು ಒಂದು ಚೇತನವಾಗಿದೆ, ಪರಮ ಪ್ರಕಾಶವಾಗಿದೆ, ಒಂದು ದಿವ್ಯ ಶಕ್ತಿಯಾಗಿದೆ. ಅದು ಚೇತನವಾಗಿದ್ದು ಅದು ಎಂದಿಗೂ ನಿದ್ರೆ ಹೋಗುವುದಿಲ್ಲ. ನಮ್ಮ ಶರೀರ ನಿದ್ರೆಗೆ ಜಾರುತ್ತದೆ. ನಮ್ಮ ಸ್ಥೂಲ ಶರೀರದ ಮೇಲೆ ಸೂಕ್ಷ್ಮ ಶರೀರದ ಆವರಣವಿದೆ, ಕಾರಣ ಶರೀರದ ಆವರಣವಿದೆ, ಮಹಾಕಾರಣ ಶರೀರದ ಆವರಣವಿದೆ ಹಾಗೂ ಪರಮ ಮಹಾಕಾರಣ ಶರೀರದ ಆವರಣವಿರುತ್ತದೆ. ನಮ್ಮ ಶರೀರವು ಮಲಗಿದಾಗ ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡ್ ನಿದ್ರೆಗೆ ಜಾರಿದಾಗ ನಮ್ಮ ಮನಸ್ಸು ಮಲಗಿಬಿಡುತ್ತದೆ. ಆತ್ಮನ ಮೇಲೆ ಇರುವಂತಹ ಆವರಿಸಿಕೊಂಡಿರುವಂತಹ ಆವರಣವು ಮನಸ್ಸಿನ ಆವರಣವಾಗಿದೆ. ಅರ್ಧ ಜಾಗೃತ ಮನಸ್ಸು, ಜಾಗೃತ ಮನಸ್ಸು ಇವುಗಳು ಮನಸ್ಸಿನ ಆವರಣಗಳಾಗಿದ್ದು ಈ ಆವರಣಗಳು ಆತ್ಮನ ಮೇಲೆ ಆವರಿಸಿಕೊಂಡಿವೆ. ಈ ಮನಸ್ಸೇ ಮಾಯೆಯಲ್ಲಿ ಸಿಲುಕಿಕೊಂಡಿರುತ್ತದೆ. ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಮನಸ್ಸು ಮಲಗಿಬಿಡುತ್ತದೆ. ನಮ್ಮ ಮನಸ್ಸು ಮಲಗಿದಾಗ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿ ಬಿಡುತ್ತದೆ. ಬಹಳ ಆಳವಾದಂತಹ ನಿದ್ದೆಗೆ ಜಾರಿದಾಗ ಅನ್ಕಾನ್ಷಿಯಸ್ ಮೈಂಡ್ ಜಾಗೃತವಾಗುತ್ತದೆ. ಈ ಸ್ಥಿತಿಯಲ್ಲಿ ಮನಸ್ಸು ಕೂಡ ಆಳವಾದ ನಿದ್ರೆಗೆ ಜಾರುತ್ತದೆ ಹಾಗೂ ಬುದ್ಧಿಯೂ ಸಹ ಆಳವಾದ ನಿದ್ರೆಗೆ ಜಾರಿಬಿಡುತ್ತದೆ. ಆದರೆ ಆತ್ಮವು ಚೇತನವಾಗಿರುವುದರಿಂದ ಇದರ ಪ್ರಭಾವ ಆತ್ಮನ ಮೇಲೆ ಆಗುವುದಿಲ್ಲ. ಆದರೆ ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿರುವುದರಿಂದ ಆತ್ಮವು ಒಳಗಡೆ ಅಡಗಿಕೊಂಡಿರುತ್ತದೆ. ಮನಸ್ಸು ನಿದ್ದೆಗೆ ಜಾರುತ್ತದೆಯೇ ಹೊರತು ಆತ್ಮ ನಿದ್ದೆಗೆ ಜಾರುವುದಿಲ್ಲ. ಆತ್ಮನ ಮೇಲೆ ಮನಸ್ಸಿದೆ, ಮನಸ್ಸಿನಲ್ಲಿ ಬುದ್ಧಿ ಇದೆ ಹಾಗೂ ಆ ಬುದ್ಧಿಯ ಒಳಗೆ ಸಂಸ್ಕಾರಗಳಿವೆ. ಈ ಮನಸ್ಸು ಆಳವಾದ ನಿದ್ದೆಗೆ ಜಾರಿದಾಗ ಬುದ್ಧಿಯೂ ಸಹ ಆಳವಾದ ನಿದ್ದೆಗೆ ಜಾರುತ್ತದೆ. ಸಂಸ್ಕಾರವೂ ಸಹ ಆಳವಾದ ನಿದ್ದೆಗೆ ಜಾರುತ್ತದೆ. ಎಲ್ಲವೂ ಒಳಗಡೆ ಹುದುಗಿಕೊಂಡಾಗ, ಅಡಗಿಕೊಂಡಾಗ ಯಾವುದೂ ಸಹ ನೆನಪಿಗೆ ಬರುವುದಿಲ್ಲ. ಆಳವಾದ ನಿದ್ದೆಯಲ್ಲಿದ್ದಾಗ ಕನಸುಗಳೂ ಸಹ ಬರುವುದಿಲ್ಲ. ಕಾರಣ ಶರೀರದಲ್ಲಿ ಎಲ್ಲ ರೆಕಾರ್ಡುಗಳು ಅಡಗಿರುತ್ತವೆ. ಅರ್ಧ ಜಾಗೃತ ಮನಸ್ಸಿನಲ್ಲಿ ಇರುವಂತಹ ರೆಕಾರ್ಡುಗಳು, ಆ ರೆಕಾರ್ಡ್ನಲ್ಲಿ ಇರುವಂತಹ ಕೆಲವು ರೆಕಾರ್ಡುಗಳು ಇಮರ್ಜ್ ಆಗಿ ಕನಸುಗಳ ಮೂಲಕ ಕಾಣಿಸಿಕೊಳ್ಳುತ್ತವೆ. ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರದಲ್ಲಿ ಅನೇಕ ಜನ್ಮಗಳ ಕರ್ಮಗಳ ರೆಕಾರ್ಡುಗಳು ಅಡಗಿರುತ್ತವೆ. ಆ ರೆಕಾರ್ಡುಗಳೇ ಅರ್ಧ ಜಾಗೃತ ಮನದಲ್ಲಿ ಇಮರ್ಜ್ ಆಗುತ್ತವೆ. ಬಹಳ ಆಳವಾದ ನಿದ್ದೆಗೆ ಜಾರಿದಾಗ ಯಾವುದೇ ಸ್ವಪ್ನಗಳು ಸಹ ಬರುವುದಿಲ್ಲ. ಏಕೆಂದರೆ ಅಲ್ಲಿ ಮನಸ್ಸು ಮಲಗಿರುತ್ತದೆ, ಬುದ್ಧಿಯೂ ಮಲಗಿರುತ್ತದೆ, ಸಂಸ್ಕಾರವೂ ಮಲಗಿರುತ್ತದೆ. ಆತ್ಮವು ಮಲಗುವುದಿಲ್ಲ. ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ, ಚೇತನವಾಗಿದೆ, ಪರಮ ಪ್ರಕಾಶವಾಗಿದೆ. ಹೀಗಾಗಿ ಆತ್ಮವು ಮಲಗುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಆತ್ಮಕ್ಕೆ ಮಲಗುವ ಅವಶ್ಯಕತೆಯೂ ಇಲ್ಲ. ಶರೀರಕ್ಕೆ ಹಾಗೂ ಮನಸ್ಸಿಗೆ ಮಲಗುವ ಅವಶ್ಯಕತೆ ಇದೆ. ಅಂದರೆ ಮನಸ್ಸು ಹಾಗೂ ಶರೀರಕ್ಕೆ ನಿದ್ದೆ ಬೇಕಾಗುತ್ತದೆ. ಶರೀರವು ಮಲಗಿದಾಗ ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಲ್ಲವೂ ಮಲಗಿಬಿಡುತ್ತವೆ. ಸ್ವಪ್ನಗಳು ಏಕೆ ಬೀಳುತ್ತವೆ ಎನ್ನುವಂತಹ ಬಾಪೂಜಿಯವರ ವಿಡಿಯೋವನ್ನು ನೋಡುವುದರಿಂದ ತಾವು ಇನ್ನಷ್ಟು ವಿಸ್ತಾರವಾಗಿ ಇದನ್ನು ತಿಳಿದುಕೊಳ್ಳಬಲ್ಲಿರಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website
www.paramshanti.org. Email us anand@paramshanti.org. Like, share, subscribe. Join today. बेहद